ಆದ್ಮೇಲೆ ನಾನು ನಿಮ್ ಲಾಯರ್ಗಳ ಜೊತೆ ಮಾತಾಡ್ತೀನಿ, ಅದೇನು ಅಂತ ವಿಚಾರಿಸ್ತೀವಿ. ಏನಾರು ಅವ್ರ ಅಪೀಲ್ ಹೋದ್ರೆ, ಅವ್ರ ಅಪೀಲ್ ಹೋಗದೆ ಇರೋ ಹಾಗೆ ಬೇಕಾದ್ರೆ ಅವ್ರಿಗೊಂದು ಒಂದು ಒಂದು ಮಾತಾಡೋಣ, ಒಂದು ನಿಯೋಗ ಹೋಗಿ ನಿಮ್ಮ ಅಧಿಕಾರಿಗಳ ಜೊತೆಗೆ ಮಾತಾಡಿ ಅದು ಅಪೀಲ್ ಹೋಗದೆ ಇರೋ ಹಂಗ್ ಬೇಕಾದ್ರೂ ಹೇಳೋಣ ಅವ್ರಿಗೆ. ಯಾಕಂದ್ರೆ ನ್ಯಾಯ ಕೋರ್ಟಿನ ಮೇಲೆ ಹೋಗ್ತಾ ಇದ್ರೆ ನಿಮ್ಗೆ ಅನ್ಯಾಯ ಮಾಡ್ಬೇಕು ಅಂತ ಅವ್ರು ಹೋಗ್ತಾ ಇರೋದು. ಅವ್ರಿಗೇನೋ ಕೊಡ್ಬೇಕಾದನ್ನ ಕೊಟ್ಟಿಲ್ಲ ಅಂತಲೇ ಹೋಗೋದು. ಅವ್ರೇನ್ ಸಂಸ್ಥೆಗೆ ಅನ್ಯಾಯ ಆಗುತ್ತೆ ಅಂತಲ್ಲ. ನೋಡಿ ಸರ್, ಇದರಲ್ಲಿ ಹಿಂಬರಹ ಬರ್ಕೊಟ್ಟಿದ್ದಾರೆ. ಯಾರೋ ಇಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಯಾರಿದ್ರು ಅವ್ರು ಹಿಂಬರಹ ಬರ್ಕೊಟ್ಟಿದ್ದಾರೆ. ಏನಂತ, ನಿಮ್ಮನ್ನ 60 ವರ್ಷದ ಗಂಟ ಕೆಲಸದಿಂದ ತೆಗಿಯಲ್ಲ, 60 ಇಯರ್ಸ್ ವರ್ಗು ಕೆಲಸದಿಂದ ತೆಗಿಯಲ್ಲ ಅಂತ ಬರ್ಕೊಟ್ಟಿದ್ದಾರೆ. ಈ 60 ವರ್ಷದ ಗಂಟ ನೀನ್ ಕೆಲಸ ತೆಗಿಯಲ್ಲ ಅಂತ ಮಾಡಿದ್ಮೇಲೆ ನಾನು ಪರ್ಮನೆಂಟ್ ಮಾಡಕ್ ಏನ್ ಕಷ್ಟ ನಿಮ್ಗೆ? ನೀನ್ ಸಂಬಳ ಎಷ್ಟು ಕೊಡ್ತೀನಿ ಅಂತ ಮಾಡ್ಬಿಟ್ಟಿದ್ದಾರೆ. ಇಷ್ಟೇ ನಿಮ್ಗೆ ನನ್ ಕೈ ಕೊಡಕ್ ಆಗೋದು, ಬೇರೇನು ಮಾಡಕ್ ಆಗಲ್ಲ ಅಂತ ಕೋರ್ಟ್ ಬರ್ದಿರೋದು. ಸರಿ, ಈಗ ಕೋರ್ಟ್ ಇದೆಲ್ಲ ತೀರ್ಮಾನ ಮಾಡುತ್ತಲ್ಲ, ಕೋರ್ಟ್ ಗಮನಕ್ಕೆ ಇವೆಲ್ಲ ಇದೆ. ಕೋರ್ಟ್ ಅಕಸ್ಮಾತ್ ನಿಮ್ ವಿರುದ್ಧ ಬಂದ್ರು ನೀವು ಅಪೀಲ್ ಹೋಗ್ಬೋದು. ಅವ್ರ ವಿರುದ್ಧ ಬಂದಾಗ ಅವ್ರ ಅಪೀಲ್ ಹೋಗೋದಿಕ್ಕೆ ಕಾರಣ ಏನು, ಇದು ನಾವ್ ಕೇಳ್ಬೋದು. ನಿಮ್ಗೆ ಅನ್ಯಾಯ ಆಗಿದೆ ನೀವು ಹೋಗ್ತಿದ್ದೀರಾ, ಆದ್ರೆ ಅವ್ರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಯಾರ್ಗ ಅನ್ಸ್ಬೇಕು? ಕೋರ್ಟಿನ ವಿಚಾರ. ಕೋರ್ಟು ಸರ್ಕಾರದ ಪರನೇ ಸಾಮಾನ್ಯವಾಗಿ ಜಾಸ್ತಿ ಟೈಮಲ್ಲಿ ಕೊಡೋದು. ಸರ್ಕಾರದ ವಿರುದ್ಧ ಯಾಕೆ ಕೊಡುತ್ತೆ ಕೋರ್ಟು? ಸರ್ಕಾರ ಏನೋ ತಪ್ಪು ಮಾಡಿದೆ ಅಂತಲ್ವಾ? ಹಾಗಾಗಿ ಇದೆಲ್ಲ ನಾವು ಗಮನಿಸೋಣ. ಆಮೇಲೆ ಇದು ಒಂದ್ ದಿವಸ 2 ದಿವಸದಲ್ಲಿ ಬಗೆಹರಿಯೋದಲ್ಲ, ಮಂತ್ರಗಾಳಿ ಆಗ್ದಂಗೆ. ಆಮೇಲೆ ನಾವ್ ಯಾರು ನಿಮ್ಗೆ ನಾಳೆ ಮಾಡಿಸ್ಬಿಡ್ತೀವಿ, ನನ್ ಹಿಂದೆ ಇರಿ, ನಮ್ಗೆ ಅದ್ ಮಾಡಿ ಅಂತ ನಾವ್ ಯಾರು ಅನ್ನೋರು ಅಲ್ಲ, ನಾವ್ ಬರೋರು ಅಲ್ಲ. ನಿಮ್ಗೆ ಯಾವ ಸಮಯದಲ್ಲಿ ಎಲ್ಲಿ ಸಹಾಯ ಮಾಡ್ಬೋದೋ ಅಷ್ಟು ಮಾಡ್ತೀವಿ. ನಿಮ್ಗೆಲ್ಲ ಕೊಡ್ತೀವಿ, ಅದು ಮಾಡ್ತೀವಿ, ನೀವು ನಮ್ಮ ಹಿಂದೆ ಇರ್ಬೇಕು ಅನ್ನೋರು ಅಲ್ಲ ನಾವು. ನಿಮ್ಗೆ ನಮ್ಮ ಮೇಲೆ ವಿಶ್ವಾಸ ಇರೋ ತನಕ ನಾವು ನಿಮ್ ಜೊತೆ ಇರ್ತೀವಿ ಅಲ್ವಾ? ಮಂಜುನಾಥ್ ತಾನೆ? ಶಿವಲಿಂಗ. ನೀನ್ ಅಲ್ಲ ಸಿಕ್ಕಿದ್ದಲ್ಲಿ ಮಂಜುನಾಥ್. ಇವ್ರು ಇಬ್ರು ಅಣ್ಣ ತಮ್ಮ ತರನೇ ಇದ್ದೀರಾ. ನಿಮಗೆ ಏನು, ನಮ್ಮ ಅವಶ್ಯಕತೆ ಇರೋ ತನಕ ನಾವ್ ಇರ್ತೀವಿ. ನಮ್ಮ ಅವಶ್ಯಕತೆ ಇಲ್ಲ ಅಂದ್ರೆ ನೀವು ಬೇರೆ ಏನಾದ್ರು ನಿಮ್ ವ್ಯವಸ್ಥೆ ಮಾಡ್ಕೋಬಹುದು. ಆದ್ರೆ ನಾವು ಬೇರೆ ಕಡೆಗಳಲ್ಲಿ ಇದು ನಿಮ್ ಪರವಾಗಿನೇ, ನಿಮ್ ಪರವಾಗಿ ಅಲ್ಲ, ನಿಮ್ಮಂತವ್ರ ಪರವಾಗಿನೇ ನಾವು ಹೋರಾಟ ಮಾಡ್ಕೊಂಡ್ ಬಂದಿರೋದು. ನನಗ ತುಂಬಾ ನೋವಾಗೋದು ಏನು ಅಂದ್ರೆ, ಲಕ್ಷಾಂತರ ಜನ, ನೀವಿಲ್ಲಿ 300-400 ಜನ ಇದ್ದೀರಾ. ಇಡೀ ನಮ್ಮ ರಾಜ್ಯ ಸರ್ಕಾರದಲ್ಲಿ ಸುಮಾರು 2-3 ಲಕ್ಷ ಜನ ಈ ತರಕ್ಕೆ ಪರ್ಮನೆಂಟ್ ಆಗದೆ ಕೆಲಸ ಮಾಡ್ತಾ ಇದ್ದಾರೆ. PhD ಮಾಡ್ಕೊಂಡಿರೋರು ಎಷ್ಟು ಜನ ಗೊತ್ತಾಗುತ್ತೋ ಇಲ್ಲ ಗೊತ್ತಿಲ್ಲ. BA, BSc, BCom, MA, MCom, MEd ಮಾಡ್ಕೊಂಡು PhD ಮಾಡ್ಕೊಂಡಿರೋರು 12,000 14,000ಕ್ಕೆ ಗೆಸ್ಟ್ ಲೆಕ್ಚರರ್ ಕೆಲಸ ಮಾಡ್ತಾ ಇದ್ದಾರೆ. ಅದೇ ಅವನ್ ಕ್ಲಾಸ್ಮೇಟು, ಇವನಷ್ಟೇ ಓದಿರೋ ಅವ್ನ ಕ್ಲಾಸ್ಮೇಟ್ 70,000 ಸಂಬಳ ತಗೊಳ್ತಾ ಇದ್ದಾನೆ. ಆದ್ರೆ ಇವ್ನಿಗೆ 35-40 ವರ್ಷ ಆಗ್ಬಿಡ್ತು. ನನ್ ಗೌರ್ಮೆಂಟ್ ಕೆಲಸ ಸಿಗುತ್ತೆ, ಲೆಕ್ಚರರ್ ಆಗ್ಬಿಡ್ತೀನಿ ಅಂದ್ಕೊಂಡು ಮದುವೆ ಮುಂದಕ್ಕೆ ಹಾಕೊಂಡ್ ಹೋದ. ಆಮೇಲೆ 35 ವರ್ಷ ಆದ್ಮೇಲೆ ಕೊನೆಗೆ ಅವ್ನಿಗೆ ಸಿಗ್ಬೇಕಾಗಿರುವಂತ ಜಾಬ್ ಸಿಗ್ಲಿಲ್ಲ, ಕೆಲ್ಸನು ಹೆಂಡ್ತಿನ್ನು ಏನ್ ಬಯಸಿದ್ನು ಆತರ ಹೆಂಡ್ತಿನೂ ಸಿಗ್ಲಿಲ್ಲ. ಎಲ್ಲ ಇಡೀ ರಾಜ್ಯದಲ್ಲಿ 3 ಲಕ್ಷ 4 ಲಕ್ಷ ಜನ ನಿಮ್ದೇ ತರಕ್ ಸಮಸ್ಯೆಲಿದ್ದಾರೆ. ಹಾಗಾಗಿ ಅಂತದನ್ನ ತೆಗಿಬೇಕು ಅಂತ ಹೊರಗುತ್ತಿಗೆ ಮಾಡೋದು ಅಥವಾ ಟೆಂಪ್ರರಿ ಕೆಲ್ಸಗಳನ್ನ ಸರ್ಕಾರ ನೇಮಕ ಮಾಡ್ಕೊಳ್ಬಾರ್ದು ಅಂತ ಹೇಳಿ ನಾವು ಹೋರಾಟ ಮಾಡ್ತಾ ಇದೀವಿ. ನಿಮ್ಮದಂತೂ ಅವ್ರಿಗಾದ್ರೂ ವಿದ್ಯೆ ಇದೆ, ನಾನು ಹೇಳ್ತೀನಲ್ಲ, MA MCom ಅವ್ರಿಗೆ ಅವಕಾಶಗಳಿದೆ, ವಿದ್ಯೆ ಇದೆ, ವಯಸ್ಸು ಇದೆ. ಯಾವ್ದೋ ಒಂದು ಕೆಲ್ಸಕ್ಕೆ ಹೋಗ್ತಾರೆ, KPSCನೋ UPSCನೋ ಅಥವಾ ಪ್ರೈವೇಟ್ಗೋ ಎಲ್ಲೋ ಹೋಗ್ತಾರೆ. ನಿಮ್ಮಲ್ಲಿರೋ ಬಹುತೇಕ ಜನ, ಇವತ್ತಿರೋ ಕೆಲವು ಹುಡುಗರು ಬಿಟ್ರೆ ಬಹುತೇಕ ಜನ ಈಗ ಆಲ್ರೆಡಿ ಕೆಲಸ ಮಾಡಿರೋರು ಬೇರೆ ಎಲ್ಲೂ ಉದ್ಯೋಗ ಮಾಡಕ್ ಆಗೋದಿಲ್ಲ. ಅದೇ ನಿಮ್ ವೀಕ್ನೆಸ್. ಇಷ್ಟು ವರ್ಷ ಕೆಲಸ ಮಾಡಿದೆ ನಿಮ್ ವೀಕ್ನೆಸ್. ಆ ವೀಕ್ನೆಸ್ ನ ದುರ್ಬಳಕೆ ಮಾಡ್ಕೊಳ್ಳೋರು ತಂದೆ ತಾಯಿ ಸ್ಥಾನದಲ್ಲಿ ಇರ್ಬೇಕಾಗಿರೋದು ಯಾವ್ದು ಸರ್ಕಾರ. ಅವ್ರು ಅದನ್ನ ದುರ್ಬಳಕೆ ಮಾಡ್ಕೊಳ್ತಾರ ಅಂದ್ರೆ ಅವ್ರ ಅಪ್ಪ ಅಮ್ಮ ಆಗ್ಬಾರ್ದು, ಅವರು ದುಷ್ಟರು. ಹಾಗಾಗಿನೇ ನಿಮ್ಗೆ ಅನ್ಯಾಯ ಆಗಿದೆ. ಎಸ್ಪೆಷಲಿ ಕಡಿಮೆ ಓದಿರೋರು, ಬಡವರು, ಹಿಂದುಳಿದ ವರ್ಗಗಳಿಂದ ಬಂದಿರೋರು, ನಿಮಗೆ ಆಗ್ತಿರುವಂತ ಈ ಶೋಷಣೆ ಏನಿದೆ, ಇಲ್ಲೆಲ್ಲ ಕೆಲಸ ಮಾಡ್ತಿರೋ, ಆಮೇಲೆ ಇಲ್ಲಿ ಜಮೀನ್ ಕಳ್ಕೊಂಡು ಇಲ್ಲಿ ಕೆಲಸ ಮಾಡ್ತಿರೋ ಎಷ್ಟು ಜನ ಇದ್ರೆ ಕೈ ಎತ್ತರಪ್ಪ. ಇದಕ್ಕೆ ನೀವು ನಿಮ್ದೇ ಜಮೀನಲ್ಲಿ ಇವೆಲ್ಲ ನಡೀತಾ ಇದೆ, ಆದ್ರೆ ನಿಮಗ್ ಕೆಲಸ ಮಾತ್ರ ನಾಸ್ತಿ. ಸುತ್ತಮುತ್ತ ಅಲ್ಲೇ ಕಳ್ಕೊಬೇಕಂತಿಲ್ಲ, ನಮ್ಮ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅಲ್ಲಿ ಇಲ್ಲಿ. ಈಗ ನಿಮ್ಮೂರಲ್ಲಿ ಫ್ಯಾಕ್ಟ್ರಿ ಜಮೀನ್ ಹೋಗದೆ ಇದ್ದಿದ್ರೆ, ನಮ್ಮೂರಲ್ಲಿ ಬಂಸಂದಲ್ಲಿ ಫ್ಯಾಕ್ಟ್ರಿಗಳಿಗೆ ಹೋಗದೆ ಇದ್ದಿದ್ರೆ ಊರವ್ರು ಯಾರೋ ಒಂದಷ್ಟು ಜನ ಬದುಕ್ತಾ ಇದ್ರಲ್ಲ. ಈಗ ಊರಲ್ಲಿ 40-45 ವರ್ಷ ಆಗಿರೋ ನಾವು ವಾಚ್ಮನ್ ಕೆಲ್ಸಕ್ಕೂ ತಗೊಳ್ಳಲ್ಲ. ಎಲ್ಗೋಬೇಕು ಅವನು? ಕೃಷಿ ಕೂಲಿ ಮಾಡ್ತಾ ಇದ್ದ ಅವನು, ವ್ಯವಸಾಯ ಯಾರ್ದೋ ಹೊಲಕ್ಕೋ ಯಾರ್ದೋ ತೋಟಕ್ಕೆ ಹೋಗಿ ಕೂಲಿ ಕೆಲಸ ಮಾಡ್ತಾ ಇದ್ದ. ಇವತ್ತು ಆ ಕೂಲಿ ಕೆಲಸನೇ ಇಲ್ವಲ್ಲ, ಎಲ್ಲಿ ಹೋಗ್ಬೇಕು ಅವರೆಲ್ಲ? ಅವ್ರಿಗೊಂದು ಎಂಪ್ಲಾಯ್ಮೆಂಟ್ ಅವಕಾಶ ಮಾಡ್ಕೊಡ್ಬೇಕು. ಹಾಗಾಗಿ ಇವೆಲ್ಲ ಸರ್ಕಾರಗಳು ಇವೆಲ್ಲ ಯೋಚನೆ ಮಾಡ್ತಾ ಇಲ್ಲ. ನಿಮ್ದೊಂದು ಗಂಭೀರವಾದ ಸಮಸ್ಯೆ. ನಾನು ಹಿಂದಿನ ಒಬ್ಬರು ಅಧಿಕಾರಿಗಳ ಜೊತೆ ಮಾತಾಡ್ತೀನಿ. ಇವಾಗಿರೋ ಅಧಿಕಾರಿಗಳಿಗೆ 8ನೇ ತಾರೀಕು ಆದ್ಮೇಲೆ ಅಲ್ವಾ ಸುರೇಶ್? 8ನೇ ತಾರೀಕು ಆದ್ಮೇಲೆ ಅದನ್ನ ನೋಡ್ಕೊಂಡು ನಾವು ಮಾತಾಡೋಣ. ಸರ್, 2 ಸಮಸ್ಯೆ ಬಗೆಹರಿಸುತ್ತೆ. ಒಂದು ನಮ್ಮ ಕೋರ್ಟ್ ಅಲ್ಲಿ ಇತ್ಯರ್ಥ ಆಗುತ್ತೆ. ಹೊರತುಪಡಿಸಿ ಎಲ್ಲರಿಗೂ ನೋಡಿ, ನಾವು ಹೋಗಿದ್ದ 50 ಜನ ಎಲ್ಲರೂ ಈ 120 ಜನ. ಸೊ ಅದು ಹೊರತುಪಡಿಸಿ ನಮ್ಗೆ ಇಂಪಾರ್ಟೆಂಟ್ ಮತ್ತೊಂದಾಗಿರ್ಬೋದು.
ಡ್ರೈವರ್ ಸಮೇತ ಅವನ ಪ್ರಾಣಿ ಯಾವುದು, ಆ ಪ್ರಾಣಿ ಬಿಹೇವಿಯರ್ ಗೊತ್ತಿರ್ಬೇಕು, ಮತ್ತೆ ಜಾಗ ಗೊತ್ತಿರ್ಬೇಕು, ಅದ್ರ ಓಡಾಟ ರೀತಿ ಗೊತ್ತಿರ್ಬೇಕು. ಒಬ್ಬ ಸ್ವಚ್ಛ ಕಸ ಹೊಡೆಯರಿಂದ ಹಿಡಿದು ಪ್ರತಿಯೊಬ್ರು ಇಲ್ಲಿ ಪ್ರಾಣಿಗಳ ಗೊತ್ತಿದ್ರೆ ಮಾತ್ರ ಮಾಡಕ್ಕಾಗೋದು. ಅನುಭವ ಆಲ್ರೆಡಿ ಇವ್ರಿಗೆಲ್ಲ ಆಲ್ರೆಡಿ ಕೆಲಸ ಸೇರ್ಕೊಂಡು 5, 6, 8 ವರ್ಷ 10 ವರ್ಷ ಬಂದ್ಬಿಡ್ತೀವಿ. ರಾತ್ರಿ ಅವ್ರು ರಿಪ್ಲೇಸ್ ಮಾಡಲ್ಲ ಅಂತವ್ರು ಹೇಳ್ತಾರೆ ನಾವ್ ಏನ್ ಬೇಕಾದ್ರೆ ಮಾಡ್ಕೊಬಹುದು ಅಂತ. ಈ ಟ್ರೇಡರ್ ರಿಕ್ರೂಟ್ಮೆಂಟ್ ಮಾಡವ್ರೆ, ಏನೋ ನಮ್ಮ ಇವ್ರನ್ನ ಏನೋ ಪ್ಲಂಬರ್ ಇಲ್ಲ ಇದ್ರಲ್ಲಿ, ಆಮೇಲೆ ಸ್ವೀಪರ್ಸ್ ಇಲ್ಲ, ಗಾರ್ಡನಿಂಗ್ ಇಲ್ಲ, ಎಲ್ಲ ವರ್ಕ್ ಬೇರೆ ಕಡೆ ಡೆಪ್ಯುಟೇಷನ್ ಅಂತ. ನಮ್ದೇನಂದ್ರೆ ಇಲ್ಲಿ ಕೆಲಸ ಮಾಡೋಂತವ್ರಿಗೆ ಹೊರಗುತ್ತಿಗೆ ಇಡಬೇಡಿ, ಒಳಗುತ್ತಿಗೆ ಇಡಬೇಕು. ಇದು ನಮ್ಮ ವಾದ. ಡೈರೆಕ್ಟ್ ಆಗಿ ನೀವೇನೆ ಅವ್ರಿಗೆ ಮಾಡ್ಕೊಳ್ಬೇಕು. ಈ ಹೋರಾಟ ಮಾಡಿ ನಾನು ನೇರ ಗುತ್ತಿಗೆ ಮಾಡ್ಕೊಂಡಿದ್ದು. ಇಡೀ ಕರ್ನಾಟಕದಲ್ಲಿ ಎಲ್ಲೂ ನೇರ ಗುತ್ತಿಗೆ ಇರಲಿಲ್ಲ. 2002ರಲ್ಲಿ ನಾನು ಕಷ್ಟಪಟ್ಟು ಹೋರಾಟ ಮಾಡಿ ಜಗಳ ಮಾಡ್ಕೊಂಡು ಅವ್ರ ಜೊತೆಲಿ ನೇರ ಗುತ್ತಿಗೆ ಇಡೀ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಮಾಡ್ತಿದ್ದೆ ನಾನು. ಹೋರಾಟ ಮಾಡಿದ್ರೆ 100% ನಾವು ಇದಂತೂ ಗ್ಯಾರಂಟಿ. ನಮ್ ಜೊತೆಲಿ 100% ಮಾಡ್ಸಕ್ಕೆ ಪ್ರಯತ್ನ ಪಡ್ತೀನಿ ನಾನು. ಈಗ 5ನೇ ಕ್ಯಾಟಗರಿಗೆ ನಿಮ್ಗೆ ಗೊತ್ತಿರ್ಬೇಕು, 5ನೇ ಕ್ಯಾಟಗರಿಗೆ ಯಾರು ಗೊತ್ತು ಆಗದೇ ಇಲ್ಲ ಅಗ್ರಿಮೆಂಟ್ ಅಂತ 2014 ಹೆಂಗ್ ಮಾಡಿಸ್ತೀವಿ ನಾವು. ನಾನ್ ಮಲ್ಕೊಂಡಿದ್ದೀನಿ ಸರ್, ಅವ್ರ ಎಮ್ಮನ್ಗೆ 5ನೇ ಕ್ಯಾಟಗರಿ ತೆಗೆದು ಬಿಡ್ತಾರೆ, ಔಟ್ಸೋರ್ಸ್ ಮಾಡ್ತೀನಿ ಅಂದ್ರು. ನಾನು ಅಡ್ಮಿಟ್ ಆಗಿದ್ದೀನಿ, ಗ್ಲೂಕೋಸ್ ಕಿತ್ತಾಕ್ಬಿಟ್ಟು ಬಂದಿದ್ದೀನಿ. ವೆರಿ ಗುಡ್. ಪರವಾಗಿಲ್ಲ, ನಿಮ್ಗೆಲ್ಲ ಒಂದಷ್ಟೆಲ್ಲ ತಿಳ್ಕೊಂಡಿರೋರೆಲ್ಲ ನಿಮ್ ಜೊತೆಗಿದ್ದಾರೆ, ಹೋರಾಟದ ಮನೋಭಾವ ಇರುವಂತವ್ರು ಜೊತೆಗೆ ನಿಂತ್ಕೊಳ್ಳಿ. ಆಮೇಲೆ ಆಗ್ಲೇ ಹೇಳ್ದಾಗೆ ಮುಂದಕ್ಕೆ ಇವಾಗ ಏನಾದ್ರು ಸಮಸ್ಯೆಗಳಾಗುತ್ತೆ ಅಂತ ಬಂದ್ರೆ ಇದಾದ್ಮೇಲೆ ಇನ್ನೇನ್ ಇದಿದೆ ಅಂತ ಹೇಳಿ ಒಂದ್ ಲೆಟರ್ ರೆಡಿ ಮಾಡೋಣ. ಖುದ್ದಾಗಿ ನಾನು ಬರ್ತೀನಿ ಅವತ್ತೊಂದ್ ದಿವಸ ನಿಮ್ಮ ಇಡಿ ಹತ್ರನೋ ಯಾರ ಹತ್ರ ಅಪಾಯಿಂಟ್ಮೆಂಟ್ ತಗೊಳ್ಬೇಕು ಅವ್ರ ಹತ್ರ ಹೋಗಿ, ಬೇಕಾದ್ರೆ ಮಿನಿಸ್ಟರ್ ಹತ್ರ ಬೇಕಾದ್ರೂ ಹೋಗೋಣ. ಮಿನಿಸ್ಟರ್ ಹತ್ರನೂ ಬೇಕಾದ್ರೆ ಹೋಗಿ ಏನೇನ್ ಅನ್ಯಾಯ ಆಗಿದೆ ಅಥವಾ ಇವ್ರಿಗೆ ಇದೇ ತರಕ್ ಮುಂದುವರ್ಸೋರು ಎಷ್ಟು ಅನ್ಯಾಯ ಆಗುತ್ತೆ ಅಂತ ಹೇಳಿ ಅದಕ್ಕೊಂದು ಪರಿಹಾರ ಹುಡ್ಕೊಳ್ಳೋಣ. ಆಯ್ತಾ? ಇವಾಗ ಅಲ್ಲ, ಅದ್ ಕರ್ಸ್ಬೇಕು ಅಂದ್ರೆ ಒಂದ್ಸಲ ಗೌರವದಿಂದ ನಾವು ಏನ್ ಮಾಡ್ಬೋದು ನೋಡೋಣ. ಗೌರವ ಕೊಡ್ಲಿಲ್ಲ ಅಂದಾಗ ಅವು ಮಾಡ್ಬೇಕು. ನಿಂಗಪ್ಪನವ್ರ ಕಾಲದಿಂದ ಸರ್ ರಿಕ್ವೆಸ್ಟ್ ಮಾಡೋರು 2000 ರಿಕ್ವೆಸ್ಟ್ ಮಾಡೋದು 4 ತಿಂಗಳ ಪರ್ಮಿಟ್ ಆಗುತ್ತೆ ಅಂದ್ರು, ಇನ್ನೊಬ್ಬರು ಬಂದು 3 ತಿಂಗಳ ಪರ್ಮಿಟ್ ಆಗದ ಅಂದ್ರು. 2026 ವರ್ಷ ಕಳ್ಕೊಂಡ್ ಬಂದಿದೀವಿ. ನಾನ್ ಯಾಕೆ ಅಪ್ಪನವ್ರ ಕಾಲ್ ಬಿಡ್ಕೊಂಡು ಬರ್ಲಿ ಸರ್, ಒಂದಿನ ಕುತ್ಕೊಂಡ್ರೆಲ್ಲ ಬರ್ತಾರ ಅವ್ರು. ಬಂದೇರ್ಘಟ್ಟ ಅಂದ್ರೆ ಅದು ಬೇರೆ ತರನೇ. ಇವಾಗ ಪಾಪ CM ಇದೇನು ಫಾರೆಸ್ಟ್ ಮಿನಿಸ್ಟರ್ ಯಾರೋ ಇನ್ನೊಂದು ಅದು ಇದು ಆದ್ಮೇಲೆ ಯಾರು ಫಾರೆಸ್ಟ್ ಮಿನಿಸ್ಟರ್ ಆಗ್ತಾರ ನೋಡ್ಕೊಂಡು ಮಾತಾಡಿ. ಆಮೇಲೆ ಕರ್ಸೋದೇನ್ ಕಷ್ಟ ಇಲ್ಲ, ಬರ್ತಾರೆ. ನೀವು ಮನಸ್ಸು ಮಾಡಿದ್ರೆ ಕರ್ಸೋದ್ ಕಷ್ಟ ಇಲ್ಲ. ಆದ್ರೆ ಹಾಗಂತೇಳಿ ಮಾಡೋದು ಸರಿ ಇಲ್ಲ, ದುರ್ಬಳಕೆ ಮಾಡ್ಕೊಳ್ಬಾರ್ದು. ಅದನ್ನ ಅದು ಬ್ರಹ್ಮಾಸ್ತ್ರ ಕೊನೆಯಲ್ಲಿ ಬಳಸ್ಬೇಕು. ಯಾವಾಗ ಬಳಸ್ಬೇಕು ಅದನ್ನ ಮಾಡಿದೀವಿ ಸರ್ ಎಲ್ಲ. ಅದೇ ನೀವು ಯಾಕಂದ್ರೆ ರಾಜ್ಯ ಜ್ಞಾಪಕ ಇದೆ ನಿಮ್ಗೆ. ಲಾಸ್ಟ್ ಟೈಮ್ ಒಬ್ಬ ನಿಮ್ಮ ಬನ್ನೇಟ ಸ್ಟೇಷನ್ ಅಲ್ಲಿ ಪೊಲೀಸರು ಟ್ರಾನ್ಸ್ಫರ್ ಆಗಂಟ ಬಿಟ್ಟಿಲ್ಲ ನಾವು, ಜ್ಞಾಪಕ ಇದೆಯಾ? ರೀಸೆಂಟ್ ಆಗಿ ನಮ್ಮ IFS ಆಫೀಸರ್ ತಗೊಂಡು ಸ್ಟೇಷನ್ ಕೊಡಿಸ್ಬಿಟ್ಟಿದ್ರು ಸರ್, ಸಬ್ ಇನ್ಸ್ಪೆಕ್ಟರ್. ಅವತ್ತಿನ ದಿನ ಟ್ರಾನ್ಸ್ಫರ್ ಮಾಡಕ್ 2 days. ಹಾಗಾಗಿ ಅದನ್ನ ಕೊನೆಗೆ ಇಟ್ಕೊಳ್ಳೋಣ. ಮಧ್ಯದಲ್ಲೇ ಮಾತುಕತೆಗಳಲ್ಲೋ ಲೆಟರ್ಗಳಲ್ಲೋ ಅವೆಲ್ಲ ಬಗೆಹರಿಯುತ್ತೆ ಅಂದ್ರೆ ಅದ್ ಬಗೆಹರಿಸೋಣ. ಆಯ್ತಾ? ನಿಮ್ ಜೊತೆಗೆ ನಾವ್ ಇರ್ತೀವಿ. ನಾವು ನಿಮ್ಗೆ ಅನ್ಯಾಯ ಆಗಿದೆ, ಅನ್ಯಾಯ ಆಗ್ತಾ ಬಂದಿದೆ, ಅದನ್ನ ನೀವು ಹೋರಾಟ ಮಾಡ್ತಾ ಇದ್ದೀರಾ. ನಮ್ ಹೋರಾಟ ಅಲ್ಲ ಇದು, ನಿಮ್ ಹೋರಾಟ. ನಿಮ್ ಹೋರಾಟಕ್ಕೆ ಬೆನ್ನೆಲುಬಾಗಿ ಶಕ್ತಿ ತುಂಬೋದಕ್ಕೆ ನಾವಿರ್ತೀವಿ. ನಮ್ಗೆ ನಿಮ್ಮಿಂದ ಏನು ಬೇಕಾಗಿಲ್ಲ. ಒಂದೇ ಕೇಳೋದು, ನಮ್ಗೆ ಓಟ್ ಹಾಕದೇ ಇದ್ರು ಪರವಾಗಿಲ್ಲ, ಒಳ್ಳೆಯವ್ರಿಗೆ ಓಟ್ ಹಾಕಿ. ಮುಂದಿನ ದಿನಗಳಲ್ಲಿ ನಿಮ್ ಮಕ್ಳಿಗೆ ಒಳ್ಳೆ ಶಿಕ್ಷಣ ಸಿಗ್ಲಿ, ನಿಮ್ ಮಕ್ಳಿಗೆ ಒಳ್ಳೆ ಉದ್ಯೋಗ ಸಿಗ್ಲಿ, ನೀವು ಗೌರವ ಘನತೆಯಿಂದ ಬಾಳೋಂಗಾಗ್ಲಿ. ಹಣ ಹಂಚೋರ್ಗೆ, ಎಂಡ ಕುಡ್ಸೋರ್ಗೆ, ಅದೇನ್ ಹೇಳ್ತಾರೆ, ಗಂಡಸರಿಗೆ ಲಿಕ್ಕರು, ಹೆಂಗಸರಿಗೆ ಕುಕ್ಕರು ಕೊಡೋ ಅಂತವ್ರಿಗೆ ಓಟ್ ಹಾಕ್ಬೇಡಿ ಅಂತ ನಮ್ಮ MLA ಇದಾರಲ್ಲ, ಅವರೇ ಇದನ್ನೆಲ್ಲ ತೀರ್ಮಾನ ಮಾಡೋದು. ಆ MLA ಯಾಕೆ ತೀರ್ಮಾನ ಮಾಡಲ್ಲ ಅಂದ್ರೆ ಅವ್ರಿಗೆ ನಾವು ಅವ್ನ್ ಹಲ್ಕ ಆಗಿದ್ರು ಅಯೋಗ್ಯ ಆಗಿದ್ರು ಅವ್ನ್ ಗೆಲ್ಸ್ತಾ ಬರ್ತಾ ಇದ್ವಿ ಅಷ್ಟೇ. ಇದು ನಿಮ್ಗಷ್ಟೇ ಅಲ್ಲ, ಇಡೀ ರಾಜ್ಯದ ಜನರಿಗೆ ಹೇಳುವಂತದ್ದು. ನೀವು ನ್ಯಾಯವಾಗಿ ದುಡಿರಿ, ನ್ಯಾಯವಾಗಿ ಸಂಪಾದನೆ ಮಾಡಿ, ನ್ಯಾಯವಾಗಿ ಬದುಕಿ. ಇವತ್ತಲ್ಲ ನಾಳೆ ಒಳ್ಳೇದಾಗುತ್ತೆ. ಹಾಲು ಕುಡಿದ ಮಕ್ಕಳೇ ಬದುಕಲ್ಲ. ಏನ್ ಕೇಳಿದಿರ ನಮ್ಮ ಮುಂದಕ್ಕೇನು? ವಿಷ ಕುಡಿದ ಮಕ್ಳು ಬದುಕ್ತಾರ? ಬದುಕೋದ್ ಕಷ್ಟ. ಬದುಕ್ಬೋದು ಒಂದಷ್ಟು ದಿವಸ, ಆದ್ರೆ ಯಾವಾಗ್ಲೂ ಶಾಶ್ವತವಾಗಿ ಅವ್ರನ್ನು ದೀರ್ಘಕಾಲ ಬದುಕೋದಿಲ್ಲ. ಹಾಗಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ರಿ. ಆಮೇಲೆ ದುರಭ್ಯಾಸಗಳು ನಿಮ್ಮಲ್ಲಿರೋ ಒಂದಷ್ಟು ಜನ ನೋಡಿದ್ರೆ ನನಗೆ ಬೇಜಾರಾಗುತ್ತೆ. ಯಾವ್ದೇ ದುರಭ್ಯಾಸ ದುಶ್ಚಟಗಳು ಇಟ್ಕೊಳಕ್ ಹೋಗ್ಬೇಡ್ರಪ್ಪ. ನೀವು ಬರ್ತಾ ಇರೋದೇ 6 ಕಾಸು 3 ಕಾಸು ಕಂಡ್ರಯ್ಯ. ಒಳ್ಳೆ ಬದುಕು ಕಟ್ಕೊಳಕ್ ಆಗುತ್ತೆ ನಿಮ್ಗೆ ಇದ್ರಲ್ಲಿ. ಅದ್ರಲ್ಲಿ ಕುಡಿಯೋದು, ತಿನ್ನೋದು, ಬೇರೆ ಬೇರೆ ತರದ ಯಾವ್ಯಾವ್ದೋ ಶೋಕಿಗಳು ಅವೆಲ್ಲ ಮಾಡ್ಬಿಡಿ. ಆಗುತ್ತೇನ್ರಮ್ಮ? ನೀವ್ ಹೆಣ್ಣು ಮಕ್ಳಿಗೆ ಆತರ ಇಲ್ಲ, ಗಂಡ್ ಮಕ್ಳಿಗೆ ಕಡಿಮೆನಾ? ಬಹಳ ಜನಕ್ಕೆ ಇರುತ್ತೆ ಆ ತರದ್. ಏನ್ರಪ್ಪ, ಬೀಡಿ ಸಿಗರೇಟ್ ಕೂಡ ಸೇದಬಾರ್ದು. ಒಂದ್ ದಿವ್ಸಕ್ಕೆ 5 ಸಿಗರೇಟ್ ಸೇದ್ರೆ 100 ರೂಪಾಯಿ ಹೋಯ್ತಾ ಇಲ್ವಾ? ಹಾಗಾಗಿ ಬೀಡಿ ಸಿಗರೇಟ್ ಕುಡಿಯೋದೆಲ್ಲ ಕಡಿಮೆ ಮಾಡಿ, ಚೆನ್ನಾಗಿ ಊಟ ಮಾಡಿ,
ಹೆಂಡತಿ ಮಕ್ಳು ಚೆನ್ನಾಗಿ ನೋಡ್ಕೊಳ್ಳಿ. ಮನೆಗೆ ಹೋಗೋವಾಗ ಗಂಡಸ್ರು ಒಂದ್ ಮೊಳ, ಆವಾಗ ವಾರಕ್ಕೊಂದ್ಸಲ ಒಂದ್ ಮೊಳ ಹೂ ತಗೊಂಡ್ ಹೋಗಿ ನೋಡಿ. ಹೆಣ್ಮಕ್ಳು ಎಷ್ಟು ಖುಷಿ ಪಡ್ತಾರ. ಹೇಳಿದಕ್ಕೆ ಅವ್ರ ಪೂರ್ತಿ ಖುಷಿ ಆಗುತ್ತಾ ಇಲ್ವೇ ನಮ್ಮ? ನಿಮ್ ಗಂಡಂದ್ರು ವಾರಕ್ಕೊಂದ್ಸಲ ಹೂನ ನಾನೇ ತಂದ್ ಕೊಡಲ್ಲ ಇರ್ಲಿ, ಖುಷಿ ಪಡ್ತಾರೋ ಇಲ್ವಾ? ಅದಕ್ಕೆ ಆತರ ಒಳ್ಳೆ ವಿಚಾರಗಳು ಓದ್ಕೊಳ್ಳಿ, ಒಳ್ಳೆ ವಿಚಾರಗಳು ತಿಳ್ಕೊಳ್ಳಿ. ಗಂಡ ಹೆಂಡತಿ ಮಕ್ಳೆಲ್ಲಾ ಕೂತ್ಕೊಂಡು ಆವಾಗ ಜೊತೆಯಲ್ಲಿ ಎಲ್ಲಾ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡ್ರಿ. ಅವೆಲ್ಲ ಮಾಡ್ರಪ್ಪ. ಯಾಕಂದ್ರೆ ನಿಮ್ಗೆ ಸಿಕ್ತಿರೋ ಸಂಬಳಕ್ಕೆ ನೀವು ತುಂಬಾ ಶೋಕಿಯಾಗಿ ಐಷಾರಾಮಿಯಾಗಿ ಬದುಕಕ್ಕಾಗಲ್ಲ. ಕಡಿಮೆ ದುಡ್ಡಲ್ಲೇ ಚೆನ್ನಾಗಿ ಬದುಕ್ಬೇಕು ಅಂದ್ರೆ ಈ ತರ ಬದುಕ್ಬೇಕು ಅಷ್ಟೇ ನಾನು ಹೇಳ್ತಾ ಇದ್ದೀನಿ. ನೀವು ಈ ತರ ಧೈರ್ಯವಾಗಿ ಬದುಕಿದ್ರೆ, ಯಾಕೆ ಹೇಳ್ತಿದೀನಿ ಅಂದ್ರೆ ನಿಮ್ಗೆ ಈ ತರಕ್ಕಿದ್ರೆ ಈ ಹೋರಾಟ ಜಾಸ್ತಿ ದಿವಸ ನಡೆಯುತ್ತೆ. ಮತ್ತೆ ನಿಮ್ಗೆ ಇವತ್ತಲ್ಲ ನಾಳೆ ನ್ಯಾಯ ಸಿಗುತ್ತೆ. ನೀವು ದುರ್ಬಲರಾದ್ರೆ, ದೈಹಿಕವಾಗಿ ಮಾನಸಿಕವಾಗಿ ನೀವು ದುರ್ಬಲರಾದ್ರೆ ಇದು ಬಹಳ ದಿವಸ ನಡೆಯಕ್ ಆಗೋದಿಲ್ಲ. ನಿಮ್ಗೂ ಬಹಳ ದಿವಸ ಕೆಲಸ ಇರುತ್ತೆ ಅಂತ ಹೇಳೋದಿಕ್ ಆಗೋದಿಲ್ಲ. ಸಿಕ್ಕಿದ್ರು ಇದ್ರೂನು ಅದು ನಿಮ್ಮನ್ನ ದುರುಪಯೋಗ ಪಡ್ಕೊಂಡು ಮಾಡ್ಕೊಳ್ಳೋದು. ಆಯ್ತಾ? ಸರಿ, ಮುಗೀತಲ್ವಾ? ಪಾಪ ಹೆಣ್ಮಕ್ಳು ಬಹಳ ದೂರ ಹೋಗ್ಬೇಕಾಗ್ತದೆ ದಿನ. ಕೇಳಂಗಿದ್ರೆ ಕೇಳ್ಬಿಡಿ. ಮನಸ್ಸಲ್ಲಿ ಯಾರನ್ನು ಇಟ್ಕೊಂಡು ಹಿಂಗ್ ಕೇಳ್ಬೇಕಿತ್ತು ಯಾರ ಇದ್ರೆ ಮುನ್ರಾಜು ಹಿಂದೆ ಹೋಗಿ ಕುತ್ಕೊಂಡ್ಬಿಟ್ಟಿದ್ಯಲ್ಲಣ್ಣ. 90% ಎಲ್ಲ ಬನ್ನೇರ್ಘಟ್ಟದವ್ರೇನಾ? ಎಲ್ಲ ನಮ್ ತಾಲೂಕವ್ರು. ನಿಮ್ಗೆಲ್ಲಾ ಗೊತ್ತಿರ್ಲಿ, ಬನ್ನೇರ್ಘಟ್ಟ ಆನೇಕಲ್ ತಾಲೂಕವ್ರಿಗೆ ದೇಶದ ಯಾವ್ಯಾವ್ದೋ ಊರುಗಳಿಂದ ಬಂದು ಇವತ್ತು ನಮ್ಮ ಊರುಗಳಲ್ಲಿ ಬದುಕು ಕಟ್ಕೊಂಡಿದ್ದಾರೆ. ನಮ್ ಬದುಕೇನಾಗಿದೆ? ಏನ್ರಾಗಿದೆಯಮ್ಮ ನಮ್ ಬದುಕು? ನಮ್ಮೂರಿನ ಜನ ನಮ್ದು ಇವತ್ತೆಲ್ಲ 40-50 ವರ್ಷದಿಂದ ನಮ್ಮೂರ್ ಫ್ಯಾಕ್ಟ್ರಿ ಹೋಯ್ತು, ಜಮೀನುಗಳು ಕಳ್ಕೊಂಡ್ರು ನಾವೆಲ್ಲ. ಆದ್ರೆ ನಮ್ ಬದುಕೇನಾಯ್ತು? ಹೇಳಿಲ್ಲ, ಈ ಸಂಘದ ಗೌರವ ಮಾಡ್ಕೊಂಡಿದ್ದೀವಿ, ನಿಮ್ಗೆ ಹೇಳಿದಿರ ಮಾಡ್ಬಿಟ್ಟಿದ್ದೀವಿ. ಅದಕ್ಕೆ ಇವತ್ತು ಎಲ್ಲಾರ ಮುಂದೆ ಹೇಳ್ತೀವಿ. ಆಯ್ತು. ನಮ್ಗೆ ಅಂದ್ರೆ ನನಗೆ ನಿಮಗೆ ಅದರಿಂದ ಅನುಕೂಲ ಆಗುತ್ತೆ, ಉಪಯೋಗ ಆಗುತ್ತೆ, ಶಕ್ತಿ ಬರುತ್ತಾರೆ. ನಂದೇನ್ ಸಮಸ್ಯೆ